हरे नमाचर मतिभिरं शुद्धकाजं सखाजं सुखमजमनपाजं मुक्त्युपाजं विमाजं ग्रहजमहममेजं ध्येजमाम्नाजगेजं सदजमसदजेजं श्रीसहाजं भजेजम् अञ्जनासूनुसान्निध्यात् द्विजजेन विराजितम् अजितप्रीतिजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः हरिः ओम् जन्माद्यस्य जतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ॐ स्वस्तिस्तु सताम् अशेषसन्मङ्गलानि भवन्तु सम्यक् श्लोकैकश्रवणपठनमात्रेण भक्तश्च श्रोतॄणां निखिलकलिकृतकल्मष अपनोदनपटतरे श्रीमद्भागवते महापुराणे तृतीयस्कन्धे द्वादशेऽध्याये अद्य कथानुवादे सति किञ्चित् पूर्वकथानुवादः। ಈಗ 27ನೇಯ ಶ್ಲೋಕ. ಜಗತ್ಪಾಲನಮೇವ ಭಗವನ್ನಿಯತಂ ನ ಪ್ರಳಯಃ ಇತಿ ಮಂದಾಂ ಶಂಕಾಂ ನಿವಾರಯತಿ ತಮೋ ಮಾತ್ರಾಂ ಇತಿ. ಈ ಮುಂದಿನ ಶ್ಲೋಕ 27ನೇಯ ಶ್ಲೋಕ ಯಾಕೆ ಹೊರಟಿದೆ ಅಂದ್ರೆ, ಒಬ್ರಿಗೆ ಪ್ರಶ್ನೆ ಬಂತಂತೆ. ಇದು ಯಾರಿಗೆ? ಮಂದರಿಗೆ. ಅದಕ್ಕೆ ಮಂದಾಶಂಕೆ ಅಂತ ಕರೀತಾರೆ. ಶಾಸ್ತ್ರದಲ್ಲಿ 3 ತರ ಶಂಕೆ ಇರುತ್ತೆ. ಉತ್ತಮಾಶಂಕ, ಮಧ್ಯಮಾಶಂಕ, ಮಂದಾಶಂಕ. ಪ್ರಶ್ನೆ ಕೇಳೋರು ತುಂಬಾ ಸಣ್ಣ ಪ್ರಶ್ನೆ ಕೇಳ್ಬೋದು, ಯಾಕಂದ್ರೆ ಅವ್ರಿಗೆ ತಿಳಿದಿರೋದೇನಿದೆ ಅದ್ರಕ್ಕೆ ಅನುಗುಣವಾಗಿ ಕೇಳಿರ್ತಾರೆ. ಅದು ಸಣ್ಣ ಪ್ರಶ್ನೆ ಆಗಿದ್ರೆ ಅದು ಮಂದಾಶಂಕೆ ಅಂತ, ಅದು ಕೇಳೋದ್ ಬೇಕಾಗಿರಲ್ಲ. ಕೆಲವ್ರು ಏನಂದ್ರೆ, ಶಾಸ್ತ್ರದಲ್ಲಿ ಮಂದರು ಅಂತ ಅನ್ನಿಸ್ಕೊಳ್ಳೋರೆ ಬುದ್ಧಿವಂತರು. ಬುದ್ಧಿವಂತರಾದವರು ಮಂದರೆ ಶಾಸ್ತ್ರಗಳಲ್ಲಿ. ಯಾಕಂದ್ರೆ ಒಂದ್ ವಿಷಯ ಹೇಳಿದಾಗ ಅದಕ್ಕೆ ಅನುಗುಣವಾಗಿ ಅದೇ ತರ ಇನ್ನೊಂದು ಅರ್ಥ ಆಗ್ಬಿಡ್ಬೇಕಾಗಿತ್ತು, ಆದ್ರೆ ಅರ್ಥ ಮಾಡ್ಕೊಳ್ದೆ ಪ್ರಶ್ನೆ ಮಾಡಿದ್ರು, ಅದು ಮಂದಾಶಂಕೆ ಅಂತ ಅದಕ್ಕೆ ಹೆಸರು. ಮಧ್ಯಮಾಶಂಕೆ ಅಂದ್ರೆ ತೀರಾ ಉತ್ತಮ ಪ್ರಶ್ನೆ ಅಲ್ಲ, ಹಾಗಂತ ಕಳಪೆ ಪ್ರಶ್ನೆನೂ ಅಲ್ಲ, ಮಧ್ಯಮ ಪ್ರಶ್ನೆ. ಉತ್ತಮ ಆಶಂಕ ಅಂದ್ರೆ ಒಂದು, ಈಗ ವಿದುರರೆಲ್ಲ ಕೇಳ್ತಾರಲ್ಲ ಮೈತ್ರೇಯರಿಗೆ, ಅದು ಉತ್ತಮ ಆಶಂಕೆ. ಅತ್ಯುತ್ತಮ ಆಶಂಕೆ ಅಂತ ಅದಿಲ್ಲ. ಅತ್ಯುತ್ತಮ ಆಶಂಕೆ ಅಂತಂದ್ರೆ ಬ್ರಹ್ಮದೇವರಿಗೆ ಹೋಗ್ಬೇಕು. ಮತ್ತೆ ಬ್ರಹ್ಮದೇವರಿಗೆ ಪರಿಹಾರ ಆಗೋಗಿದೆ ಅಷ್ಟು, ಕೇವಲ ಉಪದೇಶ ಪಡ್ಕೊಳ್ತಾ ಇರ್ತಾರೆ ಅಷ್ಟೇ, ತಮ್ಮ ಜ್ಞಾನದ ಒಂದು ತೀಕ್ಷ್ಣತೆಗಾಗಿ ಅಷ್ಟೇ. ಈ ರೀತಿಯಲ್ಲಿ ಮಂದಾಶಂಕೆ ಏನಿದೆ, ಈಗ ಅದನ್ನ ಪರಿಹರಿಸ್ಲಿಕ್ಕೆ ಈ ಶ್ಲೋಕ ಬಂದಿದೆ. ಹಾಗಾದ್ರೆ ಮಂದನಿಗೆ ಬಂದ ಆಶಂಕೆ ಏನು ಅಂದ್ರೆ, ಜಗತ್ಪಾಲನಮೇವ ಭಗವನ್ನಿಯತಂ. ಜಗತ್ತನ್ನ ಕಾಪಾಡೋದಷ್ಟೇ ದೇವರ ಕೆಲಸ. ವಿಷ್ಣುವಿನ ಕೆಲಸ ಏನು? ಬ್ರಹ್ಮ ವಿಷ್ಣು ಮಹೇಶ್ವರ. ವಿಷ್ಣು ಜಗತ್ಪಾಲಕ ಅಂತ ಪ್ರಸಿದ್ಧ. ಬ್ರಹ್ಮ ಸೃಷ್ಟಿ ಮಾಡ್ಬಿಡ್ತಾನೆ, ರುದ್ರದೇವರ ಕಡೆ ಸಂಹಾರ ಮಾಡ್ತಾರೆ, ಮಧ್ಯಕ್ಕೆ ನೋಡ್ಕೊಳ್ಳೋ ಜವಾಬ್ದಾರಿ ಮಾತ್ರ ದೇವ್ರದ್ದು ಅಂತ. ಹಾಗಾದ್ರೆ ಭಗವಂತನ ಕೈಲಿ, ಭಗವಂತನ ಅಧೀನವಾಗಿ ಏನಿದೆ? ಜಗತ್ತಿನ ಪಾಲನೆ ಮಾತ್ರ ಇದೆ, ಹೊರತು ನ ಪ್ರಳಯ. ಪ್ರಳಯ ಅಲ್ಲ, ಅದು ರುದ್ರದೇವರ ಕೆಲಸ. ಅಂದ್ರೆ ಆಗಲ್ಲ, ಅದು ಪರಮಾತ್ಮನ ಕೆಲಸನೇ ಅಂತ ಹೇಳಲಿಕ್ಕೆ ಶ್ಲೋಕ ಹೊರಟಿದೆ. ರಾತ್ರಿ ಸ್ಥಿತಿ ಆಹ ಪಂಚಭಿಹಿ, ಅದಕ್ಕೆ ಒಂದಲ್ಲ ಎರಡಲ್ಲ 5 ಶ್ಲೋಕ ಇಲ್ಲಿಂದ ಶುರು ಮಾಡಿ ಉತ್ತರ ಕೊಡ್ತಾರೆ ಅಂತ. ಯಾಕೆಂದ್ರೆ ಬ್ರಹ್ಮದೇವರು ಯಾವಾಗ ತಮ್ಮ ದಿನದ ಕೊನೆಗೆ ಮಲಗ್ತಾರಲ್ಲ, ಈಗ ಪ್ರತಿನಿತ್ಯ ಮಲಗೋದಿದೆ. ಹೇಗೆ ದಿನ ನಾವು ಎಚ್ಚರಗೊಳ್ತೀವಿ ಮತ್ತೆ ಮಲಗ್ತೀವಿ, ಹಗಲು ಎಚ್ಚರ, ರಾತ್ರಿ ಮಲಗೋದು. ಹಾಗೆ ಬ್ರಹ್ಮದೇವರು ತಮ್ಮ ದಿನಮಾನದಲ್ಲಿ ಬೆಳಗ್ಗೆ ಸೃಷ್ಟಿ ಕಾಲ, ರಾತ್ರಿ ಸಂಹಾರ ಕಾಲ, ಪ್ರಳಯ ಕಾಲ, ಅಂದ್ರೆ ಎಲ್ಲರೂ ನಿದ್ರೆಗೆ ಜಾರ್ತಾರೆ. ಯಾವಾಗ ಬ್ರಹ್ಮದೇವರು ನಿದ್ರೆಗೆ ಜಾರ್ತಾರೋ ದೇವರು ನಿದ್ರೆಗೆ ಜಾರ್ತಾನೆ ಅಂತ. ಹಾಗಾದ್ರೆ ಅರ್ಥ ಏನು? ಪ್ರಳಯ ದೇವರು ಮಾಡ್ತಾನೆ ಅಂತ ಅರ್ಥ. ಅವರೆಲ್ಲ ನಿದ್ರೆಗೆ ಜಾರೋದು ಅಂದ್ರೆ ಎಲ್ಲರೂ ನಿದ್ರೆಗೆ ಜಾರಿಸೋದು ಅಂತ ಅರ್ಥ. ಅವ್ರು ಆಮೇಲೆ ನಿದ್ರೆ ನಾಟಕ ಮಾಡ್ತಾರೆ ಅಷ್ಟೇ. ಇದನ್ನ ವಿದುರರಿಗೆ ತಮ್ಮ ಮೈತ್ರೇಯರು ಹೀಗೆ ಹೇಳ್ತಾರೆ. 27ನೇ ಶ್ಲೋಕ. ತಮೋ ಮಾತ್ರಾಂ ಪಾದಾಯ ರತಿ ಸಮೃದ್ಧ
ಕ್ರಮಃ ಕಾಲೇನಾನುಗತಃ ಶೇಷಃ. ಶೇಷಃ ಬೇಡ, ಶೇಷೆ ಅಂತ ಮಾಡ್ಕೊಳ್ಳಿ. ಶೇಷೆ ಶೇಷ ಅಷ್ಟೇ ಹೇಳಿ. ಕಾಲೇನಾನುಗತ ಶೇಷ, ವಿಸರ್ಗ ಬೇಡ. ಆಸ್ತೆ ತೂಷ್ಣೀಂ ದಿನಾತ್ಯಜೇ. ಶೇಷಃ ಅಂತ ಹೇಳಿ ಅರ್ಥ ಮಾಡಬಹುದು, ಆದ್ರೆ ವ್ಯಾಖ್ಯಾನದಲ್ಲ ಪಾಠ ಇಲ್ಲ, ಶೇಷೆ ಅಂತಾನೆ ಇದೆ. ಇದರ್ಥ ಇಷ್ಟು: ದಿನ ಅತ್ಯಯೇ, ದಿನ ಕಳೀತು ಅಂದ್ರೆ ಏನರ್ಥ? ರಾತ್ರಿ ಬಂತು ಅಂತ ಅರ್ಥ. ಅಂದ್ರೆ ಬ್ರಹ್ಮದೇವರ ದಿನದ ಕೊನೆ ಭಾಗದಲ್ಲಿ, ರಾತ್ರಿ ಕಾಲದಲ್ಲಿ ತಮೋ ಮಾತ್ರ ಉಪಾದಾಯ, ದೇವರೇನ್ ಮಾಡ್ತಾನಾಗ? ತಮೋ ಗುಣ ತಗೊಳ್ತಾನೆ. ಮಾತ್ರ ಅಂದ್ರೆ ಗುಣ, ತಮೋ ಗುಣ ತಗೊಳ್ತಾನೆ. ಆ ತಮೋ ಗುಣದಿಂದ ಪ್ರಳಯ ಕಾಲ ಸೃಷ್ಟಿ ಮಾಡ್ತಾನೆ. ಆಗ ಅನೇಕ ರೂಪ ಧರಿಸ್ತಾನೆ. ಸಂಕರ್ಷಣ ರೂಪ ಧರಿಸ್ತಾನೆ, ರುದ್ರ ರೂಪ ಧರಿಸ್ತಾನೆ. ರುದ್ರ ಅಂತನೂ ದೇವರಿಗೊಂದು ರೂಪ ಇದೆ, ರುದ್ರದೇವ್ರ ಮಾತ್ರ ಅಲ್ಲ, ರುದ್ರದೇವರ ಒಳಗಡೆ ರುದ್ರ ಅನ್ನೋ ರೂಪದಿಂದ ಇರ್ತಾನೆ. ರುದ್ರದೇವರ ಸಂಹಾರನೂ ಮಾಡ್ಬೇಕು ಅಂದ್ರೆ, ಇನ್ನು ರುದ್ರದೇವರ ಸಂಹಾರನೂ ಆಗತ್ತೆ ಪ್ರಳಯ ಕಾಲದಲ್ಲಿ. ಅಂದ್ಮೇಲೆ ರುದ್ರ ಅನ್ನೋ ರೂಪ ಅದು ನಿಜವಾಗಿ ದೇವ್ರದೆ ಒಂದಿದೆ, ಅದನ್ನ ತಗೊಂಡು ಪ್ರತಿ ಸಮೃದ್ಧ ವಿಕ್ರಮ, ತನ್ನ ಎಲ್ಲ ಪರಾಕ್ರಮನ ತಾನು ನಿಲ್ಲಿಸ್ಬಿಡ್ತಾನೆ. ಅಂದ್ರೆ ಏನು ತೋರಿಸ್ಲಿಕ್ಕೆ ಹೋಗಲ್ಲ, ಪ್ರಳಯ ಮಾಡ್ತಾನೆ, ತಾನು ಮಲ್ಕೊಂಡ್ ಬಿಡ್ತಾನೆ. ಅದನ್ನ ಪ್ರತಿ ಸಮೃದ್ಧ ವಿಕ್ರಮ, ತನ್ನ ವಿಕ್ರಮ ಪರಾಕ್ರಮನ ತಾನೇ ತಡೆ ಹಿಡಿದುಕೊಳ್ತಾನೆ. ಯಾರೂ ತಡೆ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಆ ಪರಮಾತ್ಮನ ಆ ಪರಾಕ್ರಮನ ತಾನು ಅದನ್ನ ತಡೆ ಹಿಡ್ಕೊಳ್ತಾನೆ. ಆಮೇಲೆ ಕಾಲೇನ ಅನುಗತಃ, ಬ್ರಹ್ಮದೇವರು ಹೇಗ್ ಮಾಡಿದ್ರು ಅದೇ ರೀತಿ ಭಗವಂತನು ಅನುಸರಿಸ್ತಾನೆ. ಅಂದ್ರೆ ಯೋಗ ನಿದ್ರೆಗೆ ಜಾರ್ತಾನೆ. ಎಲ್ಲಿ ಯೋಗ ನಿದ್ರೆ ಮಾಡ್ತಾನ ಅವನು? ಶೇ ಅಂತ ಹೇಳ್ತಾರೆ, ಅಂದ್ರೆ ಶೇಷದೇವರ ಮೇಲೆ ಅಂತ ಅರ್ಥ. ಇದು ದಿನಕಲ್ಪದ ಪ್ರಳಯೋದಕ. ಅಂದ್ರೆ ಬ್ರಹ್ಮದೇವರ ಒಂದೊಂದು ದಿವಸ ಏನು ಪ್ರಳಯ ಆಗತ್ತಲ್ಲ, ಆ ಪ್ರಳಯ ಕಾಲದ ನೀರೇನಿದೆಯಲ್ಲ, ಆ ನೀರಿನ ಮೇಲೆ ಶೇಷದೇವರೇನಿದ್ದಾರೆ, ಆ ಶೇಷದೇವರ ಮೇಲೆ ಮಲ್ಗೋದು. ಅದ್ರ ಬಗ್ಗೆ ಹೇಳ್ತಾ ಇರೋದು. ತೂಷ್ಣೀ ಮಾಸ್ತೆ, ಎಲ್ಲ ಈ ಜಗತ್ತಿನ ವ್ಯಾಪಾರದ ಬಗ್ಗೆ ಸುಮ್ಮನೆ ಆಗ್ಬಿಡ್ತಾನೆ, ಏನು ಕೆಲಸ ಮಾಡಲ್ಲ. ಇಷ್ಟು. ಹಾಗಾದ್ರೆ ಪರಮಾತ್ಮನು ತನ್ನ ಪಾಲನ ಕಾರ್ಯವನ್ನ ಸ್ಥಗಿತಗೊಳಿಸ್ತಾನೆ, ಬ್ರಹ್ಮದೇವರ ಜೊತೆಗೆ ಈ ಯೋಗ ರೀತಿಗೆ ಜಾರ್ತಾನೆ, ಶೇಷದೇವರ ಮೇಲೆ ಮಲಗ್ತಾನೆ. ಇಷ್ಟು ವಿಷಯ ಬಂತು. ಇಲ್ಲಿ ಗಮನಿಸಬೇಕಾಗಿದ್ದ ಅಂಶ ಏನು ಅಂದ್ರೆ, ಈ ಶ್ಲೋಕದಲ್ಲಿ ತಮೋ ಮಾತ್ರ ಅಂತ ಒಂದು ಶಬ್ದ ಬಂದಿದೆ. ತಮೋ ಮಾತ್ರ ಅಂದ್ರೆ ತಮೋ ಗುಣ ಅಂತ ಅರ್ಥ. ವಸ್ತುತಃ ಅಷ್ಟೇ ಅಲ್ಲ, ತಮೋ ಮಾತ್ರ ಅಂದ್ರೆ ಸ್ವನಿಯತ ತಮೋಗುಣ ಪ್ರವರ್ತಕ ಕಾಲ ಸಂಕರ್ಷಣ ರುದ್ರಾದಿ ರೂಪಂ. ತಮೋಗುಣಕ್ಕೂ ಪ್ರವರ್ತಕ ರೂಪ ಇದೆ. ಅಂದ್ರೆ ತಮೋಗುಣ ಕೆಲಸ ಮಾಡ್ಬೇಕಲ್ಲ, ಪ್ರಳಯ ಮಾಡ್ಬೇಕು, ಅದು ತಮೋಗುಣದ ಕೆಲಸ. ರಜೋಗುಣದ ಕೆಲಸ ಸೃಷ್ಟಿ, ಸತ್ವಗುಣದ ಕೆಲಸ ಸ್ಥಿತಿ ಅಂದ್ರೆ ಕಾಪಾಡೋದು, ಪಾಲನೆ ಮಾಡೋದು. ತಮೋಗುಣದ ಕೆಲಸ ಪ್ರಳಯ. ಆ ತಮೋಗುಣ ಪ್ರೇರಣೆ ಮಾಡೋ ರೂಪಗಳು ಮೂರಿದೆ, ಹೆಸರೇ ಇಟ್ಟಿದ್ದಲ್ಲಿ. ಇನ್ನೂ ಅನೇಕ ಇದೆ, ಮೂರಂತೂ ಇಲ್ಲಿದೆ. ಒಂದು ಕಾಲ, ಸಂಕರ್ಷಣ, ರುದ್ರ, ಇದೆಲ್ಲ ದೇವ್ರ ರೂಪ. ಇದು ತಗೊಂಡು ಕಾಲೇನ ಅನುಗತಃ ಅಂತ ಮತ್ತೆ ಕಾಲ ಅನ್ನೋ ಶಬ್ದ ಬರುತ್ತೆ. ಎರಡು ಕಾಲ ಬಂತು. ಒಂದು ಕಾಲ ದೇವರನ್ನು ಹೇಳೋ ಶಬ್ದ, ಇನ್ನೊಂದು ಕಾಲ ಜಡವಾದ ಕಾಲ. ನಾವೇನು ಟೈಮ್ ಅಂತ ಹೇಳ್ತೀವಿ, ಸಮಯ, ಆ ಜಡವಾದ ಕಾಲ, ಅದಕ್ಕೂ ಕಾಲ ಅಂತ ಕರೀತಾರೆ. ಇನ್ನೊಂದು ಆ ಕಾಲದ ಒಳಗಡೆ ಇರೋ ಭಗವಂತನಿಗೆ ಕಾಲ. ಅಂದ್ರೆ ಪ್ರಳಯದಲ್ಲಿ ಈ ತಮೋಗುಣ ಪ್ರೇರಣೆ ಮಾಡ್ತಾನಲ್ಲ, ಅಂತ ಒಂದು ರೂಪ ಕಾಲ ಅಂತ ಭಗವಂತನ ರೂಪ. ಮೂರನೇದು ಕಾಲ ಅಂದ್ರೆ ಬ್ರಹ್ಮದೇವರು ಅಂತ ಅರ್ಥ. ಬ್ರಹ್ಮದೇವರು ಪ್ರಳಯ ಕರ್ತೃಗಳೇ. ಆದ್ರಿಂದ ಆ ಕಲ್ಪ ಪ್ರಳಯದ ನೀರಿನ ಮೇಲೆ ಕಲ್ಪ ಪ್ರಳಯ ಅಂತ ಕರೀತಾರೆ. ಅಂದ್ರೆ ದಿನಕಲ್ಪ ಪ್ರಳಯ ಏನಿದೆ ಅದರ ಮೇಲೆ, ಶೇಷದೇವರ ಮೇಲೆ ಅನಂತ ಭೋಗ ಪರ್ಯಂಕೆ, ಅನಂತ ಭೋಗ ಅಂದೇನು? ಆ ಶೇಷನನ್ನೇ ಹಾಸಿಗೆಯನ್ನಾಗಿ ಮಾಡಿಕೊಂಡು ಆ ಭೋಗವನ್ನ ಅನುಭವಿಸ್ತಾ, ಭೋಗ ಪರ್ಯಂಕ ಅಂತಾನೆ ಅದ ಹೆಸರು. ಸುಖ ಅನುಭವಿಸ್ಲಿಕ್ಕೆ ಬೇಕಾದ ಹಾಸಿಗೆ ಶೇಷದೇವರು. ನಿವೃತ್ತ ಜಗತ್ ವ್ಯಾಪಾರ, ಎಲ್ಲ ಜಗತ್ತಿನ ವ್ಯಾಪಾರ ಮುಗಿಸಿ ತಾನು ಇದಾನೆಂದೇನೋ ಮಲಗಿದಾನೆ ಅಂತ ಅರ್ಥ. ಬ್ರಹ್ಮಣ ಕಾಲನಾಮ್ನಾತು ಸಹ ಶೇತೆ ಹರೇ ನಿಶಿ. ಅಲ್ಲ, ಕಾಲ ಅನ್ನೋ ಶಬ್ದ ಬ್ರಹ್ಮದೇವರನ್ನು ಹೇಳ್ತಾ ಇದೆ ಅಂತ ಹೇಗೆ ಹೇಳಿದೆ ಅಂದ್ರೆ, ಪ್ರಮಾಣ ವಾಕ್ಯ ಇದೆ. ಕಾಲನಾಮ್ನ ಬ್ರಹ್ಮಣಾತು,
ಕಾಲ ಅನ್ನೋ ಹೆಸರಿನ ಬ್ರಹ್ಮದೇವರ ಜೊತೆಗೆ ಭಗವಂತ ರಾತ್ರಿ ಕಾಲದಲ್ಲಿ ಶ್ವೇತೆ ನಿದ್ರೆ ಜಾರ್ತಾನೆ. ಅದನ್ನ ಕಾಲ ಅಂದ್ರೆ ಪ್ರಳಯ ಕಾಲ ತಗೊಳ್ಬೇಡಿ. ಕಾಲ ಅನ್ನೋ ಶಬ್ದದಿಂದ ಪ್ರಳಯ ಕಾಲ ಬಂತು ಆಯ್ತು, ಇನ್ನೇನು ಸೃಷ್ಟಿ ಮಾಡೋ ಕೆಲಸ ಇಲ್ಲ, ಮಲಗೋಣ ಅಂತ ಪರಮಾತ್ಮ ಮಲಗ್ದ ಅಂತ ಇದಕ್ಕೆ ಅರ್ಥ ಅಲ್ಲ. ಕಾಲ ಅನ್ನೋ ಈ ಶಬ್ದಕ್ಕೆ ಬ್ರಹ್ಮದೇವರು ಅಂತ ಅರ್ಥ, ಪ್ರಳಯ ಕಾಲ ಅಂತ ಅರ್ಥ ಅಲ್ಲ. ಇದೊಂದು ಅಪೂರ್ವ. ಯಾಕೆ ಈ ರೀತಿ ಅರ್ಥ ಮಾಡ್ಬೇಕು ಅಂದ್ರೆ, ಪ್ರಳಯ ಕಾಲ ಅಂತ ಹೇಳಲಿಕ್ಕೆ ಇನ್ನೊಂದು ಶಬ್ದ ಇದೆ ಇದೇ ಭಾಗವತ ಪದ್ಯದಲ್ಲಿ. ದಿನ ಅತ್ಯಯ ಅಂತ ಒಂದು ಶಬ್ದ ಇದೆ. ದಿನಾತ್ಯಯ ಅಂದ್ರೆ ಹಗಲು ಕಳೆದಾದ್ಮೇಲೆ ಅಂತ ಅರ್ಥ. ಹಗಲು ಕಳೆದಾದ್ಮೇಲೆ, ಹಗಲು ಕಳೆದಾಯ್ತು ಅಂತಂದ್ರೆ ರಾತ್ರಿ ಬಂತು ಅಂತ ಅರ್ಥ. ಪ್ರಳಯ ಕಾಲ ಅಂತ ಅದೇ ಶಬ್ದಕ್ಕೆ ಅರ್ಥ. ನೀವು ಕಾಲ ಅನ್ನೋ ಶಬ್ದಕ್ಕೂ ಪ್ರಳಯ ಕಾಲ ಅಂತ ಅರ್ಥ, ದಿನ ಅತ್ಯಯ ಅನ್ನೋ ಶಬ್ದಕ್ಕೂ ಪ್ರಳಯ ಕಾಲ ಅಂತ ಅರ್ಥ ಮಾಡಿದ್ರೆ ಒಂದೇ ಅರ್ಥ ಹೇಳಲಿಕ್ಕೆ ಎರಡು ಶಬ್ದ ಹೇಳಿದಾಗ ಆಯ್ತು ಈ ಭಾಗವತ ಪದ್ಯದಲ್ಲಿ. ಇದು ದೋಷ, ಪುನರುಕ್ತಿ ಅಂತ ಕರೀತಾರೆ ಇದಕ್ಕೆ. ಒಂದೇ ಅರ್ಥವನ್ನು ತಿಳಿಸೋ ಒಂದ್ ಶಬ್ದ ಹೇಳಿದ್ರೆ ಸಾಕು, ಮತ್ತೆ ಅದೇ ಅರ್ಥ ತಿಳಿಸುವಂತ ಎರಡೇ ಶಬ್ದ ಹಾಕಿದ್ರೆ ಆಗ ಪುನರುಕ್ತಿ ದೋಷ ಶಾಸ್ತ್ರದಲ್ಲಿ. ಅದರಿಂದ ಭಾಗವತಲ್ಲಿ ಬರುವಂತಹ ಒಂದು ಶಬ್ದಕ್ಕೆ ಪ್ರಳಯ ಕಾಲ ಅಂತ ಅರ್ಥ, ಇನ್ನೊಂದು ಶಬ್ದಕ್ಕೆ ಏನರ್ಥ ಅಂತಂದ್ರೆ ಪ್ರಳಯ ಕಾಲ ಅಂತ ಅರ್ಥ ಅಲ್ಲ, ಬ್ರಹ್ಮದೇವರು ಅಂತ ಅರ್ಥ ಅಂತ. ಹೀಗೆ ತಸ್ಯ ದಿನಾತ್ಯಯೇ ಇತ್ಯನೇನ ಕಥಾರ್ಥತ್ವ. ಇದಾದ್ಮೇಲೆ ಕೆಲವರು ವ್ಯಾಖ್ಯಾನಕಾರರು ಇಲ್ಲಿ ಏನು ವ್ಯಾಖ್ಯಾನ ಮಾಡ್ತಾರೆ ಅಂತ ನೋಡಿ. ಈಗ ಬ್ರಹ್ಮದೇವರು ತಾವು ಸೃಷ್ಟಿ ಕಾರ್ಯವನ್ನು ನಿಲ್ಲಿಸ್ತಾರೆ, ಆಮೇಲೆ ಮೂರು ಲೋಕದಲ್ಲಿರುವಂತಹ ಎಲ್ಲ ಜೀವರನ್ನ ತಮ್ಮ ಉದರದ ಒಳಗಡೆ ಇಟ್ಕೊಂಡು ಸುಮ್ನಾಗ್ತಾರೆ ಅಂತ. ಇದು ಯಾವಾಗ ಕಾಲಕ್ಕೆ ಅನುಗುಣವಾಗಿ, ಕಾಲಧರ್ಮ. ಈಗ ಸೃಷ್ಟಿ ಕಾಲ ಅಲ್ಲ, ಈಗ ಈ ಕಡೆ ಸ್ಥಿತಿ ಕಾಲ ಅಲ್ಲ, ಸಂಹಾರ ಕಾಲ. ಆದ್ರಿಂದ ಹೀಗ್ ಮಾಡ್ತಾರೆ ಬ್ರಹ್ಮದೇವರು ಅಂತ ಬ್ರಹ್ಮದೇವರ ಬಗ್ಗೆ ವ್ಯಾಖ್ಯಾನ ಮಾಡಿದ್ರು ಅವರು. ಕೆಲವರು ಅದರಿಂದ ಇವ್ರೇನ ಹೇಳ್ದಾಗಾಯ್ತು, ಇಲ್ಲಿ ಕಾಲ ಅನ್ನೋ ಶಬ್ದಕ್ಕೆ ಜಡವಾದ ಕಾಲ ಅಂತಾನೆ ಅರ್ಥ ಮಾಡಿದಾಗಾಯ್ತು ಬೇರೆ ವ್ಯಾಖ್ಯಾನ ಪ್ರಕಾರ. ಆದ್ರೆ ಇದು ಸರಿ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಬೇರೆಯವ್ರ ವ್ಯಾಖ್ಯಾನ ಸರಿ ಇಲ್ಲ? ಕಾಲ ಅಂದ್ರೆ ಜಡ ಕಾಲ ತಾನೆ. ಇದೇನಂದ್ರೆ ನಮ್ ವ್ಯಾಖ್ಯಾನ ನಮಗ್ ಸರಿ ಅನ್ಸಿ ಬೇರೆಯವ್ರ ವ್ಯಾಖ್ಯಾನ ಒಪ್ಕೊಳ್ಳಿಕ್ಕೆ ರೆಡಿ ಇರಲ್ಲ ನಾವು. ವಸ್ತುತಃ ವಿಚಾರ ಮಾಡಿದೆ ಬೇರೆಯವ್ರ ವ್ಯಾಖ್ಯಾನ ಸರಿ ಇದೆಯಲ್ವಾ? ಯಾಕೆ? ಕಾಲ ಅನ್ನೋ ಶಬ್ದಕ್ಕೆ ಪ್ರಳಯ ಕಾಲ ಅಂತ ಅರ್ಥ ಪ್ರಸಿದ್ಧ. ಸೃಷ್ಟಿಕಾಲ, ಸಂಹಾರ ಕಾಲ, ಸ್ಥಿತಿ ಕಾಲ ಅಂತೂ ಒಟ್ಟು ಪ್ರಳಯ ಕಾಲ ಅನ್ನೋ ಅರ್ಥನೂ ಇದೆ. ನೀವು ನೋಡಿದ್ರೆ ಕಾಲ ಅನ್ನೋ ಶಬ್ದಕ್ಕೆ ಬ್ರಹ್ಮದೇವರು ಅಂತ ಅರ್ಥ ಯಾರೇ ಹೇಳ್ತಾರೆ? ನೀವ್ ಹೇಳ್ಕೊಳ್ಬೇಕಷ್ಟೇ ನಿಮ್ ಸಿದ್ಧಾಂತದವರು. ಇದಕ್ಕೆ ಪ್ರಮಾಣ ಇದ್ರೆ ಹೇಳ್ಬೋದು. ಪ್ರಮಾಣ ಕೊಟ್ಟಿದ್ದೀವಿ, ಇಲ್ಲ ಅಂತಿಲ್ಲ. ಪ್ರಮಾಣ ಕೊಟ್ಟ ಕೂಡ್ಲೆ ಎಲ್ಲದಕ್ಕೂ ನೀವು ಪ್ರಮಾಣ ಕೊಡ್ತೀರಿ. ಏನು ಒಂದ್ ಶಬ್ದಕ್ಕೆ ಬೇಕಾದಷ್ಟು ಅರ್ಥ ಇರುತ್ತೆ. ಕಾಲ ಶಬ್ದಕ್ಕೆ 106 ಅರ್ಥ ಇದೆ, ಅದ್ರಲ್ಲಿ ಇದು ಒಂದ್ ಅರ್ಥ. ಆದ್ರಿಂದ ಕಾಲ ಅನ್ನೋ ಶಬ್ದಕ್ಕೆ ಜಡವಾದ ಕಾಲ ಅಂತ ಪ್ರಸಿದ್ಧವಾದ ಅರ್ಥ ಇಟ್ಕೊಳ್ಳೋದನ್ನ ಬಿಟ್ಟು ಬ್ರಹ್ಮದೇವರು ಅಂತ ಅರ್ಥ ಮಾಡಿದ್ರೆ ಹೇಗೆ ಅಂದ್ರೆ, ಅದಕ್ಕೆ ಇನ್ನೊಂದು ಕಾರಣನೂ ಇದೆ. ಯಾಕೆ ಇಲ್ಲಿ ಬ್ರಹ್ಮದೇವರನ್ನ ತಗೊಂಡಿದ್ದು, ಈ ಜಡವಾದ ಪ್ರಳಯ ಕಾಲವನ್ನ ಯಾಕೆ ತಗೊಳ್ಳಿಲ್ಲ ಅಂದ್ರೆ, ನೋಡಿ ಇದುವರೆಗೂ ಹಿಂದೆ ಯಾರ ಬಗ್ಗೆ ಹೇಳಿದ್ದಾರೆ? ಈ ಅಧ್ಯಾಯ ಪ್ರಾರಂಭ ಆದಾಗ್ಲಿಂದ 12ನೇ ಅಧ್ಯಾಯ ಪ್ರಶ್ನೆ ಏನಿತ್ತು ಅದಕ್ಕೇನು ಉತ್ತರ ಕೊಡ್ತಾ ಬಂದ್ರು? ಕಾಲದ ಬಗ್ಗೆ ಹೇಳ್ತಾ ಬಂದ್ರು. ಕಾಲದ ಬಗ್ಗೆ ಹೇಳೋದು ಇವರ ದೃಷ್ಟಿ ಅಲ್ಲ. ಪ್ರತಿ ಕಾಲದ ಪ್ರಭೇದಗಳ ಒಳಗಡೆ ದೇವರಿರ್ತಾನೆ. ಕಾಲ ನಿಯಾಮಕ ಕಾಲಾಂತರ್ಯಾಮಿ ಪರಮಾತ್ಮನ ಮಹಿಮೆ ಹೇಳಲಿಕ್ಕೆ ಹೊರಟಿರೋದು ಈ ಭಾಗ ಇದುವರೆಗೆ. ಹಾಗಾದ್ರೆ ಇಷ್ಟು ಹಿಂದೆ 12ನೇ ಅಧ್ಯಾಯದ 1ನೇ ಶ್ಲೋಕದಿಂದ ಆರಂಭ ಮಾಡಿ ಇಲ್ಲಿವರೆಗೆ ಆ ಕಾಲಾಂತರ್ಯಾಮಿಯಾದ ದೇವರ ಮಹಿಮೆಯನ್ನು ಹೇಳಿ ಕೊನೆಗೆ ಕಾಲ ಅಂದ್ರೆ ಜಡವಾದ ಪ್ರಳಯ ಕಾಲ ಅಂತ ತಗೊಂಡ್ರೆ ಆ ಹಿಂದಿನ ವಿಷಯಕ್ಕೆ ಇದಕ್ಕೆ ಏನ್ ಸಂಬಂಧ ಹೇಳ್ದಂಗಾಯ್ತು? ಅಲ್ಲ, ಹೇಳೋಣ ಏನಂತೆ, ಬ್ರಹ್ಮದೇವರೇನು ಪ್ರಳಯ ಕಾಲ ಬಂತು, ಆಗ ಅವರು ಯೋಗ ನಿದ್ರೆಗೆ ಜಾರಿದ್ರು, ಎಲ್ಲ ಜೀವರಾಶಿಯನ್ನು ಉದರದಲ್ಲಿ ಇಟ್ಕೊಂಡ್ರು. ತಪ್ಪೇನಿದೆ ಇದರಲ್ಲಿ? ಅದಕ್ಕೂ ಇದಕ್ಕೆ ಏನ್ ಸಂಬಂಧ ಅಂದ್ರೆ, ಇಲ್ಲಿ ಹೇಳಿದ್ದು ಬ್ರಹ್ಮದೇವರು ಜಡಕಾಲ ಬಂತು, ಜಡಕಾಲಕ್ಕೆ ಅಧೀನರಾಗಿ ಆಯ್ತು ಇನ್ ಬೇಡ ಅಂತ ಆ ಜಡಕಾಲಕ್ಕೆ ಅಧೀನರಾಗಿ ಬ್ರಹ್ಮದೇವರಿಗೆ ಕೆಲಸ ಮಾಡಿದ್ರು ಅಂತ ಬರುತ್ತೆ. ಅದೇ ಇದು ತಪ್ಪು. ಬ್ರಹ್ಮದೇವರು ಜಡವಾದ ಕಾಲಕ್ಕೆ ಯಾಕೆ ಅವರು ಅಧೀನರಾಗ್ಬೇಕು? ಅದ್ರ ಮಾತು ಯಾಕೆ ಕೇಳ್ಕೊಂಡಿರ್ಬೇಕು? ಇನ್ನು ಬ್ರಹ್ಮದೇವರು ಆ ಕಾಲಕ್ಕೆ ನಿಯಾಮಕರಾಗಿರ್ತಿರ್ಬೇಕಾದ್ರೆ ಈ ತರ ಹೇಳೋದು ಸರಿ ಇಲ್ಲ. ಆದ್ರಿಂದಾಗಿ ಏನಂತ ಹೇಳ್ಬೇಕು ಅಂದ್ರೆ, ಜಡವಾದ ಕಾಲಕ್ಕೆ ಅಧೀನವಾಗಿ ಬ್ರಹ್ಮದೇವರು ಮಾಡಿದ್ದಲ್ಲ ಈ ವ್ಯಾಪಾರನ, ಹೊರತು ಈ ಕಾಲ ಅನ್ನೋ ಹೆಸರಿನ ಕಾಲ ಅಂತರ್ಯಾಮಿಯಾದ ಆ ಪರಮಾತ್ಮನ ಅಧೀನವಾಗಿ ಕೆಲಸವನ್ನ ಮಾಡಿತು ಅಂತ ಅರ್ಥ. ಈ ರೀತಿಯಲ್ಲಿ ಇಲ್ಲಿವರೆಗೆ
ಆ ಭಗವಂತನ ಮಹಿಮೆಯನ್ನೇ ಹೇಳಿದ್ದು ಕೊನೆಯವರೆಗೂ ಹೊರತು ಬೇರೆದಲ್ಲ ಅಂತ ಇದೊಂದು ವಿಶೇಷ. ಇಲ್ಲಿ ಕೆಲವರು ಇನ್ನೊಂದು ತಪ್ಪು ಮಾಡಿದ್ದಾರೆ ಬೇರೆ ವ್ಯಾಖ್ಯಾನಕಾರರು. ಒಂದು ಜಡಕಾಲ ಅಂತ ಅರ್ಥ ಮಾಡಿ ಎಡವಟ್ಟು ಮಾಡ್ಕೊಂಡು, ಇನ್ನೊಂದು ಕಾಲೇನಾನುಗತ ಶೇಷ ಅಂತ. ಆಗ ನಾ ಅಂದೆ ಆ ಶೇಷ ಅನ್ನೋದು ಪ್ರಥಮ ಅಂತ ಅಲ್ಲ ಅಂತ ಒಂದು ಕೂಡಿಸ್ಕೊಬಹುದು. ಆದ್ರೆ ಇದು ಬೇರೆ ವ್ಯಾಖ್ಯಾನಕಾರರು ತಗೊಂಡಿದ್ ಪಾಠ. ಅವರೇನ್ ಮಾಡ್ತಾರೆ, ಕಾಲೇನ ಅನುಗತ ಅಶೇಷ, ಪ್ರಳಯ ಕಾಲ ಬಂತು, ಅದಕ್ಕನುಗುಣವಾಗಿ ಅದರ ಅಧೀನವಾಗಿ ಎಲ್ಲ ಅಶೇಷ ಅನುಗತ, ಒಂದನ್ನೂ ಬಿಡದೆ ಬ್ರಹ್ಮದೇವರು ತಮ್ಮೊಳಗಡೆ ಇಟ್ಕೊಂಡ್ರು ಅಂತ ಅರ್ಥ. ಆದ್ರೆ ಇದು ಸರಿ ಇಲ್ಲ. ಯಾಕೆಂದ್ರೆ ಇದು ಅಪಪಾಠ, ಹೀಗ ಅರ್ಥ ಅಲ್ಲ. ಯಾಕೆ ಬ್ರಹ್ಮದೇವರು ಜಡವಾದ ಕಾಲಕ್ಕೆ ಅಧೀನರಲ್ಲ, ಅವರು ಚೇತನರಾದ ಆ ಭಗವಂತನ ಇದು ಅಧೀನರಾಗಿರ್ತಾರೆ. ಅದು ಜಡವಾದ ಕಾಲಕ್ಕೆ ಅಧೀನ ಅಲ್ಲ. ಅದರಿಂದ ಕಾಲೇನಾನುಗತಾಶೇಷ ಅಂತ ಕೆಲವರು ಭಾಗವತ ಈ ಪದ್ಯವನ್ನ ಏನು ಇಟ್ಕೊಳ್ತಾರೆ, ಈ ಪಾಠವನ್ನ, ಇದು ಅಪಪಾಠ, ಇದು ಸರಿ ಇಲ್ಲ. ಆದ್ರಿಂದಲೇ ನಾವು ಯಾವ್ದಾವ್ದೋ ಭಾಗವತ ಪುಸ್ತಕ ನೋಡಿ ಶ್ಲೋಕ ಪಾರಾಯಣ ಮಾಡ್ತಾ ಕೊಡೋದಲ್ಲ. ಸರಿಯಾದ ವೈಷ್ಣವ ಪಾಠ ಅಂದ್ರೆ ಈ ವಿಜಯಧ್ವಜ ತೀರ್ಥರ ಪ್ರಕಾರ ಅಥವಾ ಬೇರೆ ಬೇರೆ ನಮ್ಮ ವ್ಯಾಖ್ಯಾನಕಾರರು ಏನಿದ್ದಾರೆ ವೈಷ್ಣವರು ವ್ಯಾಖ್ಯಾನ, ಈ ವೈಷ್ಣವ ವ್ಯಾಖ್ಯಾನದ ಪ್ರಕಾರ ಪಾಠ ಇಟ್ಕೊಳ್ಬೇಕು. ಇಲ್ಲ ಅಂದ್ರೆ ನಾವು ಪಾರಾಯಣ ಮಾಡಿದ್ರೆ ಭಾಗವತ ಅದು ಕೊಡೋ ಅರ್ಥನೇ ಬೇರೆ ಇರುತ್ತೆ. ಅದರಿಂದ ಬೇರೆ ಬೇರೆ ವ್ಯಾಖ್ಯಾನಕಾರರು ಬೇಕಾದಷ್ಟು ಜನ ಇದ್ದಾರೆ ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದವರು. ಸುಮಾರು ವ್ಯಾಖ್ಯಾನ ಸಿಗುತ್ತೆ ಭಾಗವತಕ್ಕೆ, ಸಂಸ್ಕೃತ ವ್ಯಾಖ್ಯಾನಗಳೇ. ಆದ್ರೆ ಅದು ಅಪಪಾಠ. ಆಚಾರ್ಯರು ನಿರ್ಣಯ ಮಾಡಿಕೊಟ್ಟಿದ್ದಾರೆ ಇದೇ ಪಾಠ ಭಾಗವತಕ್ಕೆ ಅಂತ. ಆ ಭಾಗವತ ಪಾರಾಯಣ ಹಾಗೆ ಮಾಡಿದ್ರೆ ಶ್ರೇಷ್ಠ. ಅದಕ್ಕೋಸ್ಕರ ಇದೆಲ್ಲ ಅಲ್ಲಲ್ಲದೆ ನೋಟ್ ಮಾಡ್ಕೊಂಡಿದ್ರೆ ಅನುಕೂಲ. ಕಾಲೇನ ಅನುಗತಃ ಶೇಷೇ ಅನ್ನೋದು ಸರಿ ಪಾಠ ಅಂತ ಈ ಪದ್ಯದಲ್ಲಿ. ಕಾಲೇನಾನುಗತಃ ಶೇಷೇ ಅಂದ್ರೆ ಯಾಕೆ ಸರಿ ಅಂದ್ರೆ, ನೋಡಿ ಶೇಷದೇವರ ಮೇಲೆ ಮಲಗೋದು ಯಾರು, ಅದು ವಿಷ್ಣುನೇ ಆಗ್ಬೇಕು, ಬ್ರಹ್ಮದೇವರಲ್ಲ. ಒಂದು ಮತ್ತೆ ಕಾಲಕ್ಕೆ ಅಧೀನವಾಗಿ ಅಂತಂದ್ರೆ ವಿಷ್ಣು ಕಾಲಕ್ಕೆ ಯಾಕೆ ಅಧೀನ ಆಗ್ತಾನೆ, ತನಗ್ ತಾನ ಅಧೀನ ಆಗ್ತಾನ, ಬೇಕಾಗಿಲ್ಲ ಅದು ಹೇಳೋದರ್ಥ. ಹಾಗಾದ್ರೆ ಕಾಲ ಅಂದ್ರೆ ಬ್ರಹ್ಮದೇವರು ಅಂತ ಅರ್ಥ. ಈ ಕಡೆ ನಮ್ಮ ವ್ಯಾಖ್ಯಾನ ಹೇಗಿದೆ ಅಂದ್ರೆ ಬ್ರಹ್ಮದೇವರನ್ನ ಬಿಡ್ಲಿಲ್ಲ, ಇರೋ ಸಿದ್ಧಾಂತನ ತೆಗಿಲಿಲ್ಲ. ಇರೋ ಸಿದ್ಧಾಂತ ಏನು, ಶೇಷದೇವರ ಮೇಲೆ ಪರಮಾತ್ಮ ಪವಡಿಸ್ತಾನೆ, ಬ್ರಹ್ಮದೇವರು ಆಗ ಪ್ರಳಯ ಕಾಲದಲ್ಲಿ ಅವರು ಕೂಡ ಲೀನರಾಗ್ತಾರೆ, ಇಷ್ಟೇ. ಅದನ್ನ ಕಾಲ ಅನ್ನೋ ಶಬ್ದ ಬ್ರಹ್ಮದೇವರನ್ನ ಹೇಳ್ತಾ ಇದೆ, ಶೇಷ ಅನ್ನೋ ಶಬ್ದ ಶೇಷದೇವರನ್ನ ಹೇಳ್ತಾ ಇದೆ, ಇಷ್ಟೇ. ಇದು ದಿನಕಲ್ಪ ಅನ್ನೋ ಎಚ್ಚರ ಇರ್ಬೇಕು, ಮಹಾಕಲ್ಪ ಅಲ್ಲ ಇದು. ಮಹಾಪ್ರಳಯ ಕಲ್ಪದ ಬಗ್ಗೆ ಮಾತಾಡ್ತಾ ಇಲ್ಲ. ಅದ್ರ ಮಾತಾಡಿದ್ರೆ ಆಗ ಎಲ್ಲ ನಮಗೆ ಪ್ರಶ್ನೆಗಳು ಬರುತ್ತೆ. ರುದ್ರದೇವರು, ಈಗ ಶೇಷದೇವರು ಹೇಗಿದ್ರು, ಮತ್ತೆ ರುದ್ರದೇವರದ ಕಥೆ ಹೇಗಿದ್ರು, ಬ್ರಹ್ಮದೇವರು ಹೇಗಿದ್ರು ಅಂತೆಲ್ಲ ಆಗ ಪ್ರಶ್ನೆ ಬರ್ಲಿಕ್ಕೆ ಅವಕಾಶ ಇದೆ. ಆದ್ರೆ ಇಲ್ಲಿ ದಿನಕಲ್ಪದಲ್ಲಿ ಈ ಪ್ರಶ್ನೆಗೆ ಅವಕಾಶ ಇಲ್ಲ. ಅದನ್ನ ಅದೊಂದು ಗಮನಿಸ್ಕೊಂಡು ಕಾಲೇನ ಅಂದ್ರೆ ಇದು ಜಡಕಾಲ ಅಲ್ಲ, ಕಾಲಾಭಿಮಾನಿಯಾದ ಬ್ರಹ್ಮದೇವರನ್ನು ತಗೊಳ್ಬೇಕು. ಅಲ್ಲ ಇಷ್ಟೆಲ್ಲ ಹೇಳಿದ್ರಲ್ಲ, ಏನು ಅದಕ್ಕೆ ಪ್ರಮಾಣ ಅಂದ್ರೆ ಪ್ರಮಾಣ ಕೊಡ್ತೀವಿ. ಬ್ರಹ್ಮ ಪುರಾಣದಲ್ಲಿ ಮಾತಿದೆ, ಕಾಲ ಅನ್ನೋ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ ಅಲ್ಲ ಹೊರತು ಇಲ್ಲಿ ಬ್ರಹ್ಮ ಅಂತ ಅರ್ಥ. ಹೇಗೆ, ಬ್ರಹ್ಮಣ ಕಾಲನಾಮ್ನಾತು ಸಹ ಶೇತೆ ಹರಿರ್ನಿಶಿ ಅಂತ ಬ್ರಹ್ಮಣ ಕಾಲನಾಮ್ನ ಅಂತ ಸ್ಪಷ್ಟವಾಗಿ ಹೇಳಿದೆ. ಅಲ್ಲ ಇಲ್ಲಿ ಬ್ರಹ್ಮ ಅಂತಂದ್ರೆ ಚತುರ್ಮುಖ ಬ್ರಹ್ಮದೇವರನ್ನ ಯಾಕೆ ತಗೊಂಡ್ರಿ, ಪರಬ್ರಹ್ಮ ವಿಷ್ಣುವನ್ನೇ ತಗೊಳ್ಳಿ, ಅವನ್ಗೆ ತಾನೇ ಕಾಲ ಅನ್ನೋ ಹೆಸರು ಅಂತಾನೂ ಪ್ರಶ್ನೆ ಮಾಡ್ಬೋದು ಈ ಬ್ರಹ್ಮ ಪುರಾಣದ ಮಾತಿನಲ್ಲಿ. ಆದ್ರೆ ಸಹ ಶೇತೆ ಹರಿಹಿ ಅಂತ ಹೇಳಿದ್ದಾರೆ. ದೇವರು ಬ್ರಹ್ಮ ಅನ್ನೋ ವ್ಯಕ್ತಿಯ ಜೊತೆಗೆ ಮಲಗಿದ ಅಂತ ಇದೆ. ತನ್ನ ಜೊತೆಗೆ ತಾನು ಮಲಗೋದು ಅಂತ ಸರಿ ಹೋಗುತ್ತಾ, ಬ್ರಹ್ಮದೇವರ ಜೊತೆಗೆ ಅಂತಂದ್ರೆ ಅಲ್ಲಿ ಚತುರ್ಮುಖ ಬ್ರಹ್ಮದೇವರು ಅಂತ ಅರ್ಥ ಅಂತ. ಹೀಗೆ ಮುಂದೆ ಹರಿರ್ನಿಶಿ ಅಂತ ಇದೆ ಶ್ಲೋಕದಲ್ಲಿ, ಅದನ್ನ ನೋಡ್ಕೊಂಡು ಹಿಂದಕ್ಕೆ ಅರ್ಥ ಮಾಡ್ಬೇಕು. ಆದ್ರಿಂದಲೇ ನಮಗೊಂದು ಪಾಠ ಅದು. ಯಾವತ್ತು ಒಂದು ಶಬ್ದಕ್ಕೊಂದು ಅರ್ಥ ಗೊತ್ತಿದೆ ಅಂದ ಕೂಡಲೇ ಹೇಳ್ಬಿಡೋದಲ್ಲ. ಸಂಸ್ಕೃತದಲ್ಲಿ ಒಂದು ಶಬ್ದಕ್ಕೆ ಅರ್ಥ ಗೊತ್ತು ನಮ್ಗೆ, ಭಾಗವತ ಅಲ್ಲ ಯಾವ್ದೋ ಸ್ತೋತ್ರದಲ್ಲಿ ನೋಡಿದ್ವಿ ಆ ಶಬ್ದ ಇತ್ತು, ಟಕ್ ಅಂತ ಹೇಳ್ಬಿಡೋದು ಅಲ್ಲ. ಹಿಂದೆ ಮುಂದೆ ನೋಡ್ಬೇಕು, ಏನ್ ಪ್ರಸಂಗ, ಏನ್ ಹಿಂದೆ ವಿಚಾರ ಬಂದಿದೆ, ಇದು ನಾನು ಈ ಶಬ್ದಕ್ಕೆ ಈ ಅರ್ಥ ಹೇಳಿದ್ರೆ ಸರಿ ಆಗತ್ತಾ ಇಲ್ವಾ, ಎಲ್ಲ ವಿಚಾರ ಮಾಡಿ ಆದ್ಮೇಲೆ ಈ ಶಬ್ದಕ್ಕೆ ಈ ಅರ್ಥ ಅನ್ಬೇಕು. ಅದಕ್ಕೆ ಎಲ್ರು ಹೇಳ್ತಾರೆ ಸೈಂಧವಮಾನಯ ಅಂತ ಊಟಕ್ಕೆ ಕೂತಾಗ ಹೇಳ್ದ, ಉಪ್ ತಗೊಂಬ ಅಂತ ಅರ್ಥ. ಸೈಂಧವ ಅಂದ್ರೆ ಅದು ಕುದುರೆ ಅಂತ ಒಂದು ಅರ್ಥ ಇದೆ. ಕುದುರೆ ತಗೊಂಬಂದು ನಿಲ್ಲಿಸ್ತಾ ಪಕ್ಕಕ್ಕೆ. ಊಟ ಟೈಮ್ನಲ್ಲಿ ಕುದುರೆ ಪಕ್ಕಕ್ಕೆ ತಗೊಂಡ್ ನಿಲ್ಸಿದ್ರೆ ಏನ್ ಉಪಯೋಗ. ಹಾಗೆ ಯುದ್ಧಕ್ಕೆ ಹೋಗ್ಬೇಕಾಗಿತ್ತು, ಸೈಂಧವಮಾನದಿಂದ ಉಪ್ ತಗೊಂಬಂದ್ ಕೊಟ್ಟ ಯುದ್ಧ ಟೈಮ್ನಲ್ಲಿ. ಕುದುರೆ ತಗೊಂಬರೋದ್ ಬಿಟ್ಟು ಉಪ್ ತಗೊಂಬಂದ್ರೆ ಅಂದ್ರೆ ಆ ಸೈಂಧವ ಅನ್ನೋ ಶಬ್ದಕ್ಕೆ ಕುದುರೆ ಅನ್ನೋ ಅರ್ಥನೂ ಇದೆ, ಲವಣ ಅನ್ನೋ ಅರ್ಥನೂ ಇದೆ. ಪ್ರಸಂಗ ನೋಡ್ಬೇಕಲ್ಲ ಹಿಂದೆ ಮುಂದೆ.
ಹಾಗೆ ಇಲ್ಲಿ ವಾಕ್ಯಗಳಲ್ಲೂ ಹಾಗೆ ಪುರಾಣ ಆಗ್ಬಹುದು, ಯಾವುದೇ ಬೇರೆ ಶಾಸ್ತ್ರ ಗ್ರಂಥ ಆಗ್ಬಹುದು. ಒಂದ್ ವಾಕ್ಯ ಬಂತು ಅಂದ್ಕೊಳ್ಳೆ ಒಂದ್ ವಾಕ್ಯ ನೋಡಿ ಅರ್ಥ ಹೇಳೋ ಹಾಗಿಲ್ಲ, ತಪ್ಪಾಗ್ಬಿಡುತ್ತೆ. ಹಿಂದೆ ಒಂದು 10 ಶ್ಲೋಕ 15 ಶ್ಲೋಕ ಓದ್ಬೇಕು, ಮುಂದೊಂದು 10-15 ಶ್ಲೋಕ ಓದ್ಬೇಕು, ಆಮೇಲೆ ಮಧ್ಯ ಶ್ಲೋಕಕ್ಕೆ ಅರ್ಥ ಹೇಳ್ಬೇಕು. ಅವಾಗ ಒಂದ್ ಸರಿ ಹೇಳಿದಾನೆ ಅಂತ ಅರ್ಥ. ಇದನ್ನೇ ಉಪಕ್ರಮ ಉಪಸಂಹಾರ ಅಂತ ಹೇಳ್ತಾರೆ. ಮೊದಲನೇ ಭಾಗ ಹೇಗ್ ಶುರುವಾಯ್ತು, ಕೊನೆಯ ಭಾಗದಲ್ಲಿ ಏನ್ ಹೇಳಿದ್ದಾರೆ, ಅದೆರಡೂ ನೋಡ್ಕೊಂಡು ಆ ಮಧ್ಯ ಭಾಗದಲ್ಲಿ ಇದನ್ನೇ ಹೇಳಿರ್ತಾರೆ ಅನ್ನೋದಕ್ಕೆ ತೀರ್ಮಾನಕ್ಕೆ ಬರ್ಬೇಕು. ಆ ತರ ಇಲ್ಲಿ ಮುಂದೆ ದೇವರ ಬಗ್ಗೆ ಹೇಳಿದ್ದಾರೆ ಅಂದ್ಮೇಲೆ ಇಲ್ಲಿ ಹಿಂದೆ ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮ ಆಗಿರ್ಬೇಕು ಅಂತ ಅರ್ಥ. ಇದೊಂದು. ಇಷ್ಟಾದ್ಮೇಲೆ ತಮೋ ಮಾತ್ರ ಅಂತ ಒಂದು ಶಬ್ದ ಬಂತು. ಮಾತ್ರ ಅನ್ನೋದಕ್ಕೆ ಗುಣ ಅಂತ ಅರ್ಥ. ಅಲ್ಲ, ಮಾತ್ರ ಅನ್ನೋದಕ್ಕೆ ಗುಣ ಅಂತ ಹೇಗೆ ಅರ್ಥ? ತನ್ಮಾತ್ರಗಳು ಅಂತ ಕೇಳಿದೀವಿ, ರೂಪರಸ ಗಂಧ ಸ್ಪರ್ಶ ಶಬ್ದ ಇದೆಲ್ಲ ತನ್ಮಾತ್ರೆಗಳು. ತಮೋ ಗುಣ ಅಂತ ಎಲ್ಲಿ ಕೇಳಿದೀವಿ ಮಾತ್ರ ಶಬ್ದಕ್ಕೆ ಅಂದ್ರೆ? ಇಲ್ಲ, ಮಾತ್ರ ಅನ್ನೋ ಶಬ್ದಕ್ಕೆ ಗುಣ ಅಂತಾನೂ ಅನೇಕ ಕಡೆ ವ್ಯಾಖ್ಯಾನ ಮಾಡಿರೋದಿದೆ. ನಿಮಗ್ ಗೊತ್ತಿಲ್ಲ ಅಂದ್ಕೂಡ್ಲೆ ಮಾತ್ರ ಶಬ್ದ ಗುಣ ಅಂತ ಅರ್ಥನೇ ಇಲ್ಲ ಅಂತ ಹೇಳ್ಬೇಡಿ ಅಂತ. ಇನ್ನು ಉಪಾದಾಯ, ತಮೋ ಗುಣ ತಗೊಂಡಿದ್ದು ಅಂದ್ರೆ ದೇವರು ಏನು ಊಟ ಮಾಡ್ಬೇಕಾದ್ರೆ ಅನ್ನ ತುತ್ತು ತಗೊಳ್ತಾರಲ್ಲ, ಹಾಗೆ ತಗೊಂಡಿದ್ದ ದೇವರು ತಮೋ ಗುಣ ತಗೊಂಡಿದ್ದು ಅಂದ್ರೆ ಅದಕ್ಕೆ ಉಪಾದಾನ ಅಂದ್ರೆ ಕಾರ್ಯೋನ್ಮುಖಿ ಕೃತ್ಯ. ಆ ತಮೋ ಗುಣ ತಗೊಂಡಿದ್ದು ಅಂದ್ರೆ ಅದ್ ಕೆಲಸ ಮಾಡೋ ಹಾಗೆ ಮಾಡ್ದ ಅಂತ ಅರ್ಥ. ಕಾರ್ಯೋನ್ಮುಖಿ ಕೃತ್ಯ, ತಮೋ ಗುಣದ ಕಾರ್ಯ ನೆರವೇರೋ ಹಾಗೆ ಮಾಡ್ದ, ಅದೇ ತಮೋ ಗುಣ ತಗೊಂಡಿದ್ದು ಅನ್ನೋದಕ್ಕೆ ಅರ್ಥ. ಇನ್ನು ಪ್ರತಿಸಮೃದ್ಧ, ತನ್ನ ಪರಾಕ್ರಮವನ್ನ ಅವನು ನಿಲ್ಲಿಸ್ತಾ ಅಂದ್ರೆ ಅರ್ಥ. ಏನ್ ಪರಾಕ್ರಮ ನಿಲ್ಲಿಸಿದ್ದು ಅಂದ್ರೆ ಪಾಲನಾನುಕೂಲೋ ವ್ಯಾಪಾರ. ಒಬ್ಬ ರಕ್ಷಣೆ ಮಾಡ್ಬೇಕಾದ್ರೆ ಏನೇನ್ ತೊಡಗ್ಬೇಕಲ್ಲ ಅದರ ಆ ಎಲ್ಲ ಕೆಲಸದಿಂದ ನಿವೃತ್ತನಾದ, ಏನು ಮಾಡ್ಲಿಲ್ಲ. ದಿನಾತ್ಯಯ ಅಂದ್ರೆ ರಾತ್ರಿ ಅಂತ ಅರ್ಥ. ಅಂದ್ರೆ ಒಂದೊಂದು ಶಬ್ದಕ್ಕೂ ಅರ್ಥ ಯಾಕೆ ಬಿಡಿಸ್ತಾರೆ? ವಸ್ತುತ ಸಂಸ್ಕೃತ ಗೊತ್ತಿರೋಗೆಲ್ಲ ಶಬ್ದಕ್ಕೆ ಅರ್ಥ ಆಗತ್ತೆ ಅಂದ್ರೆ ಇಲ್ಲ. ಟಿಪ್ಪಣಿಕಾರರು ಯಾಕೆ ಇಷ್ಟೊಂದು ಬಿಡಿಸ್ತಾರೆ ಅಂದ್ರೆ ಎಡವೋದು ತುಂಬಾ ಜಾಸ್ತಿ ಭಾಗವತದಲ್ಲಿ. ಸುಮ್ನೆ ಮೇಲ್ನೋಟಕ್ಕೆ ಹೇಳೋದು ಬೇರೆ, ಆದ್ರೆ ಸರಿಯಾಗಿ ಹೇಳ್ಬೇಕು ಅಂದ್ರೆ ಸರಿಯಾಗಿ ಒಂದೊಂದು ಶಬ್ದಕ್ಕೂ ಅರ್ಥ ಚೆನ್ನಾಗಿ ಗೊತ್ತಿರ್ಬೇಕು, ಹಿಂದೆ ಮುಂದೆ ಎಲ್ಲ ನೋಡಿರ್ಬೇಕು. ಭಾಗವತ ತಾತ್ಪರ್ಯ ಸಮೇತ, ಬೇರೆ ಬೇರೆ ಪುರಾಣಗಳ ಸಮೇತ, ಇಲ್ಲ ಅಂದ್ರೆ ಕಷ್ಟ. ಅದನ್ನ ತೋರಿಸ್ತಾ ಇದ್ದಾರೆ ವ್ಯಾಖ್ಯಾನಕಾರ. ಇನ್ನು ಟು ಅನ್ನೋ ಶಬ್ದ ಹೇಳಿದ್ದಾರೆ ಶ್ಲೋಕದಲ್ಲಿ. ಯಾಕೆ ಬಂತು ಅಂದ್ರೆ ಪ್ರಸಿದ್ಧ ಕಾಲ ವ್ಯಾವೃತ್ಯರ್ಥ. ಪ್ರಸಿದ್ಧ ಪ್ರಳಯ ಕಾಲ, ಆ ಕಾಲ ತಗೊಳ್ಬೇಡಿ. ಕಾಲ ಅಂದ್ರೆ ಇಲ್ಲಿ ಬ್ರಹ್ಮದೇವರು ಅಂತ ಅರ್ಥ, ಅದನ್ನ ತಗೊಳ್ಳಿ ಅಂತ ತಿಳಿಸ್ಲಿಕ್ಕೆ. ಮತ್ತೆ ಹಿಂದಿನ ಶ್ಲೋಕದಲ್ಲಿ ಭಗವಾನ್ ಅಂತ ಬಂತು, ಅದನ್ನ ಇಲ್ಲೂ ತಗೊಳ್ಬೇಕು ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರ ಹರಿಹಿ ಅಂತ ಹೇಳಿದ್ದಾರೆ. ಈ ರೀತಿ ಈ ಶ್ಲೋಕದ ವ್ಯಾಖ್ಯಾನ ಆಯ್ತು. ಇದಾದ್ಮೇಲೆ ಒಂದು ಪ್ರಶ್ನೆ ಮಾಡ್ಕೊಂಡು ಮುಂದಿನ ಶ್ಲೋಕಕ್ಕೆ ಹೋಗ್ತಾರೆ. ಏನ್ ಪ್ರಶ್ನೆ ಅಂದ್ರೆ ದೇವರು ಮಲಗೋದಕ್ಕೂ ನಾವು ಮಲಗೋದಕ್ಕೂ ಏನ್ ವ್ಯತ್ಯಾಸ? ದೇವದತ್ತ ಸ್ವಾಪ ವಿಲಕ್ಷಣೋ ಭಗವತ್ ಸ್ವಾಪ ಕುತಃ. ದೇವದತ್ತ ಅಂದ್ರೆ ಸಾಮಾನ್ಯ ಒಬ್ಬ ವ್ಯಕ್ತಿ. ಶಾಸ್ತ್ರದಲ್ಲೆಲ್ಲ ದೇವದತ್ತ, ಯಜ್ಞದತ್ತ, ಚೈತ್ರ, ಮೈತ್ರ ಅಂತೆಲ್ಲ ಹೆಸರು ಹೇಳ್ತಾರೆ. ಇದೇನಂದ್ರೆ ಕಾಮನ್ ಆಗಿ ಒಂದು ಹೆಸರು ಇಟ್ಕೊಂಡ್ಬಿಟ್ಟಿದ್ದಾರೆ. ದೇವದತ್ತನಿಗೆ ಹಾಗಾದ್ರೇನು, ಚೈತ್ರನಿಗೆ ಹೀಗಾದ್ರೇನು, ಮೈತ್ರನಿಗೆ ಹೀಗಾದ್ರೇನು. ಈಗ ಉದಾಹರಣೆಗೆ ಈ ಮೈಲಿಗೆ ವಿಷಯದ ಬಗ್ಗೆ ನಾವು ಪ್ರಶ್ನೆ ಕೇಳ್ಬೇಕು ಅಂತ ಇಟ್ಕೊಳ್ಳಿ. ಎಷ್ಟು ದಿವಸ ಮೈಲಿಗೆ ಅಂತ ಯಾರೋ ವಿದ್ವಾಂಸರ ಹತ್ರ ಪ್ರಶ್ನೆ ಕೇಳ್ಬೇಕು. ಅವರು ಯಾರ್ದೋ ಹೆಸರು ಹೇಳಿ ಕೇಳಲ್ಲ. ಏನ್ ಮಾಡ್ತಾರೆ ಅಂದ್ರೆ ಈಗ ದೇವದತ್ತನ ತಂದೆ ಹೋದ್ರೆ ಆಗ ಅವ್ನಿಗೆ ಎಷ್ಟು ದಿವಸ ಅಂತ ಸುಮ್ನೆ ಉದಾಹರಣೆಗೆ ಹೇಳ್ದೆ. ದೇವದತ್ತ ಅಂತ ಯಾರು ಇಲ್ಲ, ಸುಮ್ನೆ ಒಂದ್ ಹೆಸರಿಟ್ಟು ಅವನು ಉದಾಹರಣೆಗೆ ಹೇಳೋದು. ಅಥವಾ ಚೈತ್ರನ ತಂದೆಯ ಮತ್ತೆ ತಂಗಿ ಹೋದ್ರೆ ಎಷ್ಟು ದಿವಸ ಅಂತ ಸುಮ್ನೆ ಹೀಗೆ ಕೇಳೋದು. ಅಲ್ಲಿ ಬೇರೆ ಹೆಸರು ಹೇಳ್ಬೇಕು, ಯಾರ ಸಂಬಂಧಿಕರ ಹೆಸರು ಹೇಳೋದ ಅಥವಾ ನಮ್ಮ ಹೆಸರು ಇಟ್ಕೊಂಡ್ಬಿಡೋದ, ಅದ್ ಸರಿ ಹೋಗಲ್ಲ. ಯಾಕಂದ್ರೆ ಬದುಕಿರೋರು ಇರ್ತಾರೆ, ಅವ್ರ ಹೆಸರು ಹೇಳೋದಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಆ ಚೈತ್ರ ಅಂದ್ರೆ ಯಾರೋ ಅನಾಮಿಕ ವ್ಯಕ್ತಿ, ನಿಜವಾಗಿ ಅನಾಮಿಕ ಅಂದ್ರೆ ಹೆಸರು ಹೇಳ್ದೆ ಇರೋನು ಅಂತ ಅರ್ಥ. ಆದ್ರೆ ಇಲ್ಲೊಂದು ದೇವದತ್ತ ಚೈತ್ರ ಅಂತ ಹೆಸರಿಟ್ಟು ಯಾರೋ ಒಂದು ಹೆಸರು ಇರುವಂತಹ ವ್ಯಕ್ತಿ, ಅವನು ಇಲ್ವೇ ಇಲ್ಲ ಲೋಕದಲ್ಲಿ. ದೇವದತ್ತ ಅನ್ನೋ ಹೆಸರನ್ನ ಒಬ್ಬನಿಗೆ ಹೀಗಾದ್ರೆ ಏನ್ ಪರಿಸ್ಥಿತಿ ಅಂತ ಕೇಳೋದು, ನೇರವಾಗಿ ಹೆಸರು ಹೇಳೋದಿಲ್ಲ. ಈ ತರ ವ್ಯವಹಾರ ಇದೆ. ಹಾಗೆ ಶಾಸ್ತ್ರದಲ್ಲೂ ಅಲ್ಲಲ್ಲಿ ಈಗ ದೇವದತ್ತ ಮಲಗ್ತಾನೆ, ಆ ದೇವದತ್ತನ ಸ್ವಾಪಕ್ಕೂ ನಿದ್ರೆಗೂ ಸ್ವಾಪ ದೇವರ ಸ್ವಾಪಕ್ಕೂ ಈ ಯೋಗ ನಿದ್ರೆಗೂ ಏನ್ ವ್ಯತ್ಯಾಸ? ಯೋಗ ಅಂದ್ರೆ ನಮಗೇನೋ ಬೇರೆ ಅರ್ಥ ಕೊಡುತ್ತೆ, ಆದ್ರೆ ಸ್ವಾಪ ಎರಡು ಒಂದೇ ಅರ್ಥ, ನಿದ್ರೆ ಅಂತ ಅರ್ಥ. ಇದು ಅವನಿಗೂ ಮತ್ತೆ ಈ ಭಗವಂತನಿಗೂ ಯಾವ ರೀತಿ ವ್ಯತ್ಯಾಸವನ್ನ ಗಮನಿಸ್ಬೇಕು ಅಂತ ಒಂದು ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಮುಂದಿನ ಶ್ಲೋಕ ಹೊರಡುತ್ತೆ. ಅದೇನು ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೀವಿ. ಶ್ರೀಕೃಷ್ಣಾರ್ಪಣ. ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಗುರುಗಳೇ, ಧನ್ಯವಾದಗಳು. ನಮಸ್ಕಾರ.